ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇನ್ನೂ ಅಧಿಕಾರ ವಹಿಸಿಕೊಂಡಿಲ್ಲ. ಅಷ್ಟರ ಒಳಗೇನೆ ಬಿಜೆಪಿಯ ಕಾರ್ಯಕರ್ತರು, ಸೋಕಾಲ್ಡ್ ಕಾರ್ಯಕರ್ತರು, ಬಟ್ ಆಕ್ಚುಲಿ ಗೂಂಡಾಗಳ ರೀತಿ ವರ್ತಿಸ್ತಾ ಇರೋದನ್ನ ನಾವು ಮೊನ್ನೆಯಿಂದ ಸತತವಾಗಿ ಗಮನಿಸ್ತಾ ಇದ್ದೀವಿ. ಇಡೀ ಪಶ್ಚಿಮ ಬಂಗಾಳದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೋಲ್ಕತ್ತಾದಲ್ಲಿ ಮತ್ತು ಕೋಲ್ಕತ್ತಾ ಸುತ್ತಮುತ್ತಲ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರ ನಡೀತಾ ಇದೆ. ಇಲ್ಲಿಯವರೆಗೆ 5ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡಿದ್ದಾರೆ. ಅಫಿಷಿಯಲ್ ಆಗಿ 5 ಜನ ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ವ್ಯಕ್ತಿ ಅಂದ್ರೆ ಇವತ್ತು ಮುಖ್ಯಮಂತ್ರಿಯಾಗಿ ಬಿಜೆಪಿ ಕಡೆಯಿಂದ ಆಯ್ಕೆಯಾಗಿರುವಂತಹ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ, ಪರ್ಸನಲ್ ಅಸಿಸ್ಟೆಂಟ್, PA, ಆತನ ಹತ್ಯೆ ಕೂಡ ಆಗಿದೆ. ಸೊ ಹಾಗಾದ್ರೆ ಈ ಹತ್ಯೆಗಳನ್ನ ಮಾಡ್ತಾ ಇರೋದು ಯಾರು? ಗಲಭೆಗಳನ್ನ ಮಾಡ್ತಿರೋದು ಯಾರು? ಲೂಟಿ ಮಾಡ್ತಿರೋದು ಯಾರು? ಮತ್ತು ಇದರ ಹೊಣೆ ಯಾರು ಹೊರಬೇಕು? ಈಗ ಮಮತಾ ಬ್ಯಾನರ್ಜಿ ಕೈಯಲ್ಲಿ ಏನೂ ಇಲ್ಲ. ಎಲ್ಲವೂ ಸಹ ಚುನಾವಣಾ ಆಯೋಗ ಮತ್ತು ಕೇಂದ್ರ ಪಡೆಗಳನ್ನು ಹಾಕಿರುವಂತಹ ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿರುವ ಅಮಿತ್ ಶಾ ಕೈಯಲ್ಲಿದೆ. ಯಾಕೆಂದ್ರೆ 2.5 ಲಕ್ಷಕ್ಕಿಂತ ಹೆಚ್ಚು CRPF ಯೋಧರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಆದರೂ ಸಹ ಇಷ್ಟೆಲ್ಲ ಹಿಂಸಾಚಾರ, ಕೊಲೆಗಳು ನಡೀತಾ ಇದ್ದಾವೆ. ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ಹಿಂಸಾಚಾರ ನಡೀತಾ ಇದೆ. ಸೊ ಎಲ್ಲೆಲ್ಲಿ ಏನೇನಾಯ್ತು ಮತ್ತು ಯಾರು ಅದಕ್ಕೆ ಹೊಣೆ ಅನ್ನೋದ್ರ ಬಗ್ಗೆ ನನಗೆ ಬಂದಿರುವಂತಹ ಒಂದಷ್ಟು ಮಾಹಿತಿಯನ್ನ ನಿಮಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಾನು ಹೇಳ್ದಂಗೆ 5 ಜನರ ಹತ್ಯೆ ಆಗಿದೆ ಇಲ್ಲಿಯವರೆಗೆ. ಅದರಲ್ಲಿ ಪ್ರಮುಖವಾದ ವ್ಯಕ್ತಿ ಅಂದ್ರೆ ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ, ಇನ್ನೇನು ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಸುವೇಂದು ಅಧಿಕಾರಿ. ಈ ಹಿಂದೆ TMC ಯಲ್ಲಿದ್ದಂತಹ ವ್ಯಕ್ತಿ, ಮಮತಾ ಬ್ಯಾನರ್ಜಿಯ ರೈಟ್ ಹ್ಯಾಂಡ್ ಆಗಿದ್ದಂತಹ ವ್ಯಕ್ತಿ, ಮಮತಾ ಬ್ಯಾನರ್ಜಿಯ ಚಮಚ ಆಗಿದ್ದಂತಹ ವ್ಯಕ್ತಿ ಬಿಜೆಪಿಗೆ ಜಂಪ್ ಆದ್ರು. ಯಾಕೆ ಅಂದ್ರೆ ED, CBI, IT ಎಲ್ಲ ರೇಡ್ಗಳು ಆಯ್ತು. ಪರಮ ಭ್ರಷ್ಟ ಅಂತ ಸ್ಟಿಂಗ್ ಆಪರೇಷನ್ ಮಾಡಿದ್ರು. ಆ ವಿಡಿಯೋನ ಬಿಜೆಪಿ ನಿನ್ನೆವರೆಗೆ ಅವರ ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ರು, ನಿನ್ನೆ ಡಿಲೀಟ್ ಮಾಡಿದ್ದಾರೆ. ಸ್ಟಿಂಗ್ ಆಪರೇಷನ್, ಲಂಚ ತಗೊಳ್ತಿರೋದು ಸುವೇಂದು ಅಧಿಕಾರಿ ಲಂಚ ತಗೊಳ್ತಾ ಇರುವಂತಹ ವಿಡಿಯೋನ ನಿನ್ನೆವರೆಗೂ ಬಿಜೆಪಿ ತನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡಿತ್ತು, ನಿನ್ನೆ ಡಿಲೀಟ್ ಮಾಡಿದೆ. ಇವತ್ತು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರ ಯೋಗ್ಯತೆ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಸೊ ಆ ವ್ಯಕ್ತಿ ಈಗ ಮುಖ್ಯಮಂತ್ರಿ. ಆ ವ್ಯಕ್ತಿಯ ಪರಮ ಆಪ್ತ ಪ್ಲಸ್ PA, ಪರ್ಸನಲ್ ಅಸಿಸ್ಟೆಂಟ್, ಆಪ್ತ ಸಹಾಯಕ, ಆತನ ಹೆಸರು ಚಂದ್ರನಾಥ್ ರಥ್ ಅನ್ನುವಂತಹ ವ್ಯಕ್ತಿ. ಆತನ ಹತ್ಯೆ ನಿನ್ನೆ ಆಯ್ತು. ಆತ ಹೋಗ್ತಿದ್ದ ಕಾರಿಗೆ ಮುಂದೆ ಯಾರೋ ಒಬ್ಬರು ಒಂದು ಕಾರನ್ನ ಅಡ್ಡ ನಿಲ್ಸಿದ್ರು. ಆ ಕಾರು ನಿಂತ ತಕ್ಷಣ ಬೈಕಲ್ಲಿ ಬಂದಂತಹ ವ್ಯಕ್ತಿಗಳು ಡಮ್ ಡಮ್ ಅಂದ್ರು, ಶೂಟ್ ಮಾಡಿದ್ರು, ಹೋದ್ರು. ಆ ಬೈಕು ಫೇಕು, ಆ ಬೈಕ್ ಮೇಲಿದ್ದ ನಂಬರ್ ಪ್ಲೇಟು ಫೇಕು, ಪ್ಲಸ್ ಆ ಇಂಜಿನ್ ಮೇಲಿದ್ದಂತಹ ನಂಬರು ಸಹ ಫೇಕು. ಅಷ್ಟೆಲ್ಲ ತಯಾರಿ ನಡೆಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ಇದ್ದಕ್ಕಿದ್ದ ಹಾಗೆ ಆಗಿರುವಂತಹದ್ದಲ್ಲ, ವ್ಯವಸ್ಥಿತವಾದಂತಹ ಕೊಲೆ ಅನ್ನುವಂಥದ್ದು ಯಾರಿಗೆ ಬೇಕಾದ್ರೂ ಅರ್ಥ ಆಗುತ್ತೆ. ಬಟ್ ಬಿಜೆಪಿ ಹೇಳ್ತಾ ಇರುವಂತಹದ್ದು ಇದು TMC ಕಾರ್ಯಕರ್ತರು ಮಾಡಿರುವಂತಹ ಹತ್ಯೆ ಅಂತ, TMC ಕಾರ್ಯಕರ್ತರೇ ಮಾಡಿದ್ದಾರೆ ಅಂತ. ಆದ್ರೆ CBIಗೆ ಕೊಡಿ ಅನ್ನೋ ಮಾತು ಮಾತ್ರ ಅವ್ರ ಬಾಯಲ್ಲಿ ಬರ್ತಿಲ್ಲ. ತನಿಖೆಗೆ ಕೊಡಿ CBIಗೆ ಅಂತ ಅವ್ರ ಬಾಯಲ್ಲಿ ಬರ್ತಿಲ್ಲ, ಬಿಜೆಪಿ ಬಾಯಲ್ಲಿ. ಸೊ ಅಲ್ಲಿಗೆ TMC ಹೇಳ್ತಾ ಇರೋದು, ಯಾಕೆ ಅವರು CBI ತನಿಖೆಗೆ ಒತ್ತಾಯ ಮಾಡ್ತಿಲ್ಲ ಅಂದ್ರೆ ಸ್ಪಷ್ಟವಾಗಿ ಇದು ಏನೋ ಒಂದು ಷಡ್ಯಂತ್ರ ಅಂತ TMC ಆರೋಪ ಮಾಡುತ್ತಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ 4 ಜನರ ಹತ್ಯೆ ಆಗಿದೆ. 2 TMC ಕಾರ್ಯಕರ್ತರು, 2 ಬಿಜೆಪಿ ಕಾರ್ಯಕರ್ತರು. ಸೊ ಎಲ್ಲಿ ಆಗಿರುವಂತಹದ್ದು? ನಾರ್ತ್ 24 ಪರ್ಗಣ ಅನ್ನುವಂತಹ ಜಾಗದಲ್ಲಿ, ನ್ಯೂ ಟೌನ್ ನಲ್ಲಿ ಮತ್ತು ಹೌರಾ ಅನ್ನುವಂತಹ ಉದಯನಾರಾಯಣಪುರ ಅನ್ನುವಂತಹ ಜಾಗಗಳಲ್ಲಿ 2 ಬಿಜೆಪಿ ಕಾರ್ಯಕರ್ತರ ಹತ್ಯೆಯಾಗಿದೆ. ಮಧು ಮಂಡಲ್ ಮತ್ತು ಯಾದವ್ ಬೋರ್ ಅನ್ನುವಂಥವರನ್ನ ಹತ್ಯೆ ಮಾಡಲಾಗಿದೆ. ಇದು ಬಿಜೆಪಿ ಕಾರ್ಯಕರ್ತರಾದರೆ ಇನ್ನು 2 TMC ಕಾರ್ಯಕರ್ತರ ಹತ್ಯೆಯು ಸಹ ಆಗಿದೆ. ಅವರ ಹೆಸರು ಅಬೀರ್ ಶೇಖ್ ಮತ್ತು ಬಿಸ್ವಜಿತ್ ಪಟ್ನಾಯಕ್. ಈ 2 ಹತ್ಯೆಯನ್ನು ಸಹ ಮಾಡಲಾಗಿದೆ. ಅದರ ಜೊತೆಗೆ, ಆ ಹತ್ಯೆಗಳ ಜೊತೆಗೇನೆ ಇವು ಅಧಿಕೃತವಾಗಿ ಲೆಕ್ಕಕ್ಕೆ ಬಂದಿರುವಂತಹ ಹತ್ಯೆಗಳು. ಇನ್ನು ಎಷ್ಟೆಲ್ಲ ವರದಿಗಳು ಆಗಿಲ್ವೋ, ಏನಾಗಿದೆಯೋ ಎಲ್ಲ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಹಿಂಸಾಚಾರ ನಡೀತಾ ಇದೆ. ಇನ್ನೊಂದು ಕಡೆ
ಬಿಜೆಪಿ ಕಾರ್ಯಕರ್ತರು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಿಜೆಪಿ ಕಾರ್ಯಕರ್ತರೆ ಅಂತ. ಬಿಜೆಪಿ ಬಾವುಟ ಇಟ್ಕೊಂಡಿದ್ದಾರೆ, ಬಿಜೆಪಿ ಶಲ್ಯ ಹಾಕೊಂಡಿದ್ದಾರೆ, ಎಲ್ಲವೂ ಬಿಜೆಪಿನೇ. ಮತ್ತು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಲೆನಿನ್ ಪ್ರತಿಮೆಗಳನ್ನ ಅಲ್ಲಲ್ಲಿ ಹೊಡೆದು ಹಾಕ್ತಿದ್ದಾರೆ. ಅದರ ಒಂದು ವಿಡಿಯೋ ಸಹ ಹೊರಗಡೆ ಬಂದಿದೆ. ಈಗ ಹಿಂಸಾಚಾರದ ವಿಡಿಯೋ ಹೊರಗಡೆ ಬಂದಿದೆ. ಇನ್ನೊಂದು ದೊಡ್ಡ ಸಂಗ್ರಹಾಲಯಕ್ಕೆ ಹೋಗಿ, ಮ್ಯೂಸಿಯಂಗೆ ಹೋಗಿ, ಅಲ್ಲಿದ್ದಂತಹ ಏನು ವ್ಯಕ್ತಿಗಳಿದ್ದಾರೆ, ಈ ಹಿಂದೆ ಅಲ್ಲಿ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ರಲ್ಲ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದರು, ಇಂಥವರ ಪ್ರತಿಮೆಗಳ ಮುಂದೆ ಹೋಗಿ ಜೈ ಶ್ರೀರಾಮ್ ಘೋಷಣೆ ಕೂಗಿ, ಮೋದಿ ಪರ ಘೋಷಣೆಗಳನ್ನ ಕೂಗಿ, ಆ ಪ್ರತಿಮೆಗಳಿಗೆ, ಆ ಐತಿಹಾಸಿಕವಾದಂತಹ ಸಂಗ್ರಹಾಲಯದಲ್ಲಿರುವಂತಹ ಪ್ರತಿಮೆಗಳಿಗೆ ಕುಂಕುಮ ಇಡ್ತಾರೆ ಇವರು. ಕುಂಕುಮ, ಅದು ಜೈ ಶ್ರೀರಾಮ್ ಘೋಷಣೆ, ಮೋದಿ ಗರ್ ಮೋದಿ ಅನ್ನುವಂತಹ ಘೋಷಣೆಗಳ ನಡುವೆ ಆ ಕೃತ್ಯವನ್ನು ಸಹ ಮಾಡುತ್ತಾರೆ. ಅದಷ್ಟೇ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಹಿಂಸಾಚಾರ ನಡೀತಾ ಇದೆ, ಲೂಟಿ ನಡೀತಾ ಇದೆ. ಅದರ ಜೊತೆಗೆ ಕೋಲ್ಕತ್ತಾದಲ್ಲಿ ಒಂದು ಬುಲ್ಡೋಸರ್ ಅನ್ನ ಪಡ್ಕೊಂಡಿದ್ದಾರೆ. ಪೂರ್ತಿಯಾಗಿ ಅದರಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಬಿಜೆಪಿ ಬಾವುಟಗಳು, ಡಿಜೆ ಹಾಕೊಂಡಿದ್ದಾರೆ, ಎಲ್ಲ ಹಾಕೊಂಡಿದ್ದಾರೆ. ಟಿಎಂಸಿಗೆ ಸಂಬಂಧಪಟ್ಟಂತಹ ಕಚೇರಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಬುಲ್ಡೋಸರ್ ಬಳಸ್ಕೊಂಡು ಓಪನ್ ಆಗಿ ಟಿಎಂಸಿ ಕಚೇರಿಗಳನ್ನ ಧ್ವಂಸ ಮಾಡ್ತಿದ್ದಾರೆ, ಆಕ್ರಮಿಸ್ಕೊಳ್ತಿದ್ದಾರೆ. ಟಿಎಂಸಿ ಅವರಿಗೆ ಸಂಬಂಧಪಟ್ಟ ಮನೆಗಳ ಮೇಲೆ ದಾಳಿ ಮಾಡ್ತಿದ್ದಾರೆ, ಅವರ ಅಂಗಡಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ, ಎಲ್ಲವನ್ನು ನಾಶ ಮಾಡ್ತಿದ್ದಾರೆ. ಟಿಎಂಸಿಗೆ ಸಂಬಂಧಪಟ್ಟಿದ್ದನ್ನು ಎಲ್ಲವನ್ನು ಬುಲ್ಡೋಸರ್ ಬಳಸಿ ನಾಶ ಮಾಡ್ತಿದ್ದಾರೆ. ಪೊಲೀಸ್ ಒಂದು ಕಡೆ, ಅರಸೇನಾ ಪಡೆ ಒಂದು ಕಡೆಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಯಾರು ಇಂಟರ್ಫಿಯರ್ ಮಾಡ್ತಿಲ್ಲ. ಬಿಜೆಪಿ ಉಲ್ಟಾ ಆರೋಪ ಮಾಡ್ತಿದೆ. ಕೇಸರಿ ಶಾಲುಗಳನ್ನ ಹಾಕೊಂಡು ಟಿಎಂಸಿ ಕಾರ್ಯಕರ್ತರು ಈ ಹಿಂಸಾಚಾರ ನಡೆಸ್ತಿದ್ದಾರೆ ಅಂತ. ಆ ಸಂಬಿತ್ ಪಾತ್ರ ಅನ್ನುವಂತಹ ಅರೆಜ್ ಹುಚ್ಚ ಮನಸ್ಥಿತಿಯ ಮನುಷ್ಯ, ಬಿಜೆಪಿಯ ವಕ್ತಾರ, ಸೋಕಾಲ್ಡ್ ವಕ್ತಾರ, ಅರೆ ಹುಚ್ಚ ಅಂತ ಕರೆದ್ರು ಸಹ ಅದು ತಪ್ಪಾಗ್ಲಾರ್ದು ಅಂತ ಮೆಂಟಲ್ ಗಿರಾಕಿ ಆತ ಹೇಳ್ತಾನೆ, ಟಿಎಂಸಿ ಅವರು ಬಿಜೆಪಿ ಅವರ ಬಟ್ಟೆ ಹಾಕೊಂಡು, ಕೇಸರಿ ಬಟ್ಟೆ ಹಾಕೊಂಡು ಹಿಂಸಾಚಾರ ನಡೆಸ್ತಿದ್ದಾರೆ ಅಂತ. ಇನ್ನು ಈ ಕಡೆ ಸುವೇಂದು ಅಧಿಕಾರಿ, ಇದೆಲ್ಲ ಟಿಎಂಸಿ ಅವರೇ ಮಾಡ್ತಿರೋದು ಅಂತ ಹೊಣೆ ಹೊರಬೇಕಾದಂತಹ ಅಮಿತ್ ಶಾ ಕಡೆಯಿಂದ ಯಾವ ಸ್ಟೇಟ್ಮೆಂಟು ಇಲ್ಲ. ಎಲೆಕ್ಷನ್ ಚೀಫ್ ಕಮಿಷನರ್ ಕಡೆಯಿಂದ ಮಾತ್ರ ಸ್ಟೇಟ್ಮೆಂಟ್ ಬರುತ್ತೆ, 0 ಟಾಲರೆನ್ಸ್, ನಾವು ಸಹಿಸ್ಕೊಳ್ಳೋದಿಲ್ಲ, ಇದನ್ನ ಕ್ರಮ ಆಗುತ್ತೆ ಒಬ್ಬೊಬ್ಬರ ಮೇಲೆ ಅಂತ. ಎಲ್ಲ ವಿಡಿಯೋಗಳೇ ಇದಾವೆ, ಪ್ರತಿಯೊಬ್ಬರ ಮುಖನೂ ದಾಖಲಾಗಿದೆ ವಿಡಿಯೋಗಳಲ್ಲಿ, ಫೋಟೋಗಳಲ್ಲಿ. ಯಾರ ಮೇಲೂ ಏನು ಕ್ರಮ ಆಗಿಲ್ಲ, ಸುಮ್ಮನೆ ಬಾಯಿ ಮಾತಿಗೆ ಮಾತ್ರ ಕ್ರಮ. ಹಾಗಾದ್ರೆ ನಿಜವಾಗ್ಲೂ ಹಿಂಸಾಚಾರ ಮಾಡ್ತಿರೋದು ಯಾರು? ಅದು ತನಿಖೆ ಆಗಬೇಕು. ಆದರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿರುವಂತಹದ್ದು ಬಿಜೆಪಿಯವರು ಈ ಕೃತ್ಯಗಳನ್ನು ಮಾಡ್ತಿದ್ದಾರೆ. ಯಾಕೆಂದ್ರೆ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ, ಇಲ್ಲಿಯವರೆಗೆ ಅವರಿಗಿದ್ದಂತಹ ಸಿಟ್ಟನ್ನೆಲ್ಲ ಹೊರ ಹಾಕ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆ ಬಿಜೆಪಿಯವರು ಅಂತ ನಾವು ಹೇಳಬಹುದು ಅನ್ನೋದಾದ್ರೆ, ತ್ರಿಪುರಾದಲ್ಲಿ ನಡೆದಂತಹ ಹಿಂಸಾಚಾರ 2018ರಲ್ಲಿ ಇದೆಯಲ್ಲ, ಅದನ್ನ ನೀವು ಉದಾಹರಣೆಯಾಗಿ ತಗೊಂಡ್ರೆ ಅರ್ಥ ಆಗುತ್ತೆ. ತ್ರಿಪುರಾದಲ್ಲಿ ಏನಾಯ್ತು? ಮಾನಿಕ್ ಸರ್ಕಾರ ಅವರ ಕಮ್ಯುನಿಸ್ಟ್ ಸರ್ಕಾರ 20 ವರ್ಷದಿಂದ ಆಡಳಿತದಲ್ಲಿತ್ತಲ್ಲಿ. 20 ವರ್ಷದಿಂದ ಸುಳ್ಳೋ ಪಳ್ಳೋ ಏನೋ ಒಂದು ಹೇಳಿ ತ್ರಿಪುರಾದಲ್ಲಿ 2018ರಲ್ಲಿ ಆ ಸರ್ಕಾರವನ್ನು ಬೀಳಿಸಿದ್ರು. ಇವರು ಅಧಿಕಾರಕ್ಕೆ ಬಂದರು, ಬಿಜೆಪಿಯವರು. ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ತಕ್ಷಣನೇ ತ್ರಿಪುರಾದಾದ್ಯಂತ, ಇಡೀ ರಾಜ್ಯದಾದ್ಯಂತ ಕಮ್ಯುನಿಸ್ಟ್ ನಾಯಕರ ಪ್ರತಿಮೆಗಳೇನಿತ್ತು ಅವುಗಳನ್ನ ಧ್ವಂಸ ಮಾಡಿದ್ರು. ಕಾರ್ಲ್ ಮಾರ್ಕ್ಸ್, ಲೆನಿನ್, ಯಾರ್ದೆಲ್ಲ ಕಂಡ್ರು ಸಹ ಧ್ವಂಸ ಮಾಡಿದ್ರು. ಕಮ್ಯುನಿಸ್ಟ್ ಕಚೇರಿಗಳನ್ನು ಧ್ವಂಸ ಮಾಡಿದ್ರು, ಬೆಂಕಿ ಇಟ್ಟು ಸುಟ್ಟಾಕೋರು. ಸೇಮ್ ಲೈಕ್ ವೆಸ್ಟ್ ಬೆಂಗಾಲ್ನಲ್ಲಿ ಹೇಗೆ ಸುಡ್ತಾ ಇದ್ದಾರೋ ಟಿಎಂಸಿ ಕಚೇರಿಗಳನ್ನ, ಹಾಗೆ ಕಮ್ಯುನಿಸ್ಟರ ಕಚೇರಿಗಳನ್ನ 2018ರಲ್ಲಿ ಬಿಜೆಪಿ ತ್ರಿಪುರದಲ್ಲಿ ಸುಟ್ಟಿತ್ತು. ಕಮ್ಯುನಿಸ್ಟ್ ನಾಯಕರ ಮೇಲೆ ಹಲ್ಲೆಗಳಾಗಿತ್ತು, ಕಮ್ಯುನಿಸ್ಟ್ ನಾಯಕರ ಹತ್ಯೆಗಳಾಗಿತ್ತು. ಅದೇ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು. ಟಿಎಂಸಿ ನಾಯಕರ ಮೇಲೆ ಹಲ್ಲೆಗಳಾಗ್ತಿದ್ದಾವೆ, ಟಿಎಂಸಿ ನಾಯಕರ ಹತ್ಯೆಗಳಾಗ್ತಿದ್ದಾವೆ, ಅಥವಾ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದ್ದಾವೆ. ಬಟ್ ಬಿಜೆಪಿ ಹೇಳುತ್ತೆ ಇದು ಟಿಎಂಸಿ ಅವರೇ ಮಾಡ್ಕೊಂಡಿರೋದು, ಅವರ ಕಾರ್ಯಕರ್ತರು ಅವರೇ ಕೊಲ್ತಾರ, ಕಾರಣ ಇದೆಯಾ? ಬಟ್ ಇಷ್ಟೆಲ್ಲ ಹಿಂಸಾಚಾರಗಳ ನಡುವೆ ಅದರ ಬಗ್ಗೆ ಧ್ವನಿ ಎತ್ತಬೇಕಾದಂತಹ, ಅಥವಾ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡಬೇಕಲ್ವಾ ಒಂದು ದೇಶದ ಪ್ರಧಾನಿ ಅಥವಾ ಗೃಹ ಸಚಿವ. ಶಾಂತಿಯನ್ನು ಕಾಪಾಡಿ ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅನ್ನುವ ಸ್ಟೇಟ್ಮೆಂಟ್ ಆದ್ರೂ ಬರ್ಬೇಕಲ್ಲ. ನೋ, ಇಲ್ಲಿಯವರೆಗೆ ಬಂದಿಲ್ಲ. ಅಟ್ಲೀಸ್ಟ್ ಆ ಸುವೇಂದು ಅಧಿಕಾರಿ ಆದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಶಾಂತಿ ಕಾಪಾಡಿ ಅಂತ ಬಾಯಿ ಮಾತಿಗಾದ್ರು. ಯಾಕೆ ಬಾಯಿ ಮಾತಿಗೆ ಈ ವ್ಯಕ್ತಿ ಹೇಳುವ ಮಾತುಗಳನ್ನ ನಾನು ನಂಬಲ್ಲ ಅಂತ ಹೇಳಿದ್ರೆ, ಇದೇ ಸುವೇಂದು ಅಧಿಕಾರಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದು, ಹಿಂದೂಗಳು ಮಾತ್ರ ನಮಗೆ ವೋಟ್ ಹಾಕಿರೋದು, ಹಾಗಾಗಿ ಹಿಂದೂಗಳಿಗಾಗಿ ಮಾತ್ರ ಕೆಲಸ ಮಾಡ್ತೀವಿ ಅಂತ ಹೇಳಿರುವ ಆ ಸಂವಿಧಾನ ವಿರೋಧಿ ಹೇಳಿಕೆ ಈ ವ್ಯಕ್ತಿ. ಹಾಗಾಗಿ ಈ ವ್ಯಕ್ತಿ ಶಾಂತಿ ಕಾಪಾಡಿ ಅಂತ ಹೇಳೋದ್ರ ಬಗ್ಗೆ ನಮಗೆ ಅನುಮಾನಗಳಿರ್ತವೆ. ಅದು ಮನಸ್ಸಿನಿಂದ ಬಂದಿದ್ದಲ್ಲ, ಸುಮ್ಮನೆ ಮೀಡಿಯಾ ಮುಂದೆ ಸ್ಕೋಪ್ ತೋರಿಸ್ಕೊಂಡಿದ್ದು ಅಥವಾ ಸುಮ್ಮನೆ ಸುಳ್ಳು ಒಂದು ಇದಕ್ಕೆ ಪ್ರಚಾರಕ್ಕಾಗಿ ಕೊಟ್ಟಿರುವಂತಹದ್ದು. ನಾವು ಸಾಚಗಳು ಅಂತ ತೋರಿಸ್ಕೊಳ್ಳೋಕೆ ಕೊಟ್ಟಿರುವಂತಹದ್ದು. ಸೊ ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಫಲಿತಾಂಶಗಳು ಪ್ರಕಟ ಆದ ನಂತರ ಇಲ್ಲಿಯವರೆಗೆ ನಡೀತಾ ಇರುವಂತಹ ಹತ್ಯೆಗಳು, 5 ಹತ್ಯೆಗಳು ಅಧಿಕೃತವಾಗಿ ದಾಖಲಾಗಿದ್ದಾವೆ. ಇನ್ನೂ ಎಷ್ಟು ಹಿಂಸಾಚಾರ ನಡೀತಿದೆ ಗೊತ್ತಿಲ್ಲ. ಎಲ್ಲೆಡೆ ಹಿಂಸಾಚಾರ ನಡೀತಿದೆ. ಬುಲ್ಡೋಸರ್ಗಳನ್ನ ಬಳಸ್ಕೊಂಡು ಟಿಎಂಸಿ ಮೇಲೆ ಅವರ ಕಚೇರಿಗಳು, ಅವರ ಆಸ್ತಿಗಳನ್ನ ನಾಶ ಮಾಡ್ತಿದ್ದಾರೆ, ಹಲ್ಲೆಗಳಾಗ್ತಿದ್ದಾವೆ, ಟಿಎಂಸಿ ನಾಯಕರ ಮೇಲೆ ಹಲ್ಲೆಗಳಾಗ್ತಿದ್ದಾವೆ. ಎಲ್ಲೆಲ್ಲೂ ಹಿಂಸಾಚಾರ, ಕೇಳೋರಿಲ್ಲ. ಇದರ ನಡುವೆ ಹಿಂದೂಗಳಿಗೆ ಮಾತ್ರ ಕೆಲಸ ಮಾಡ್ತೀನಿ ಅನ್ನುವಂತಹ ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ ಅಷ್ಟೇ. ಸೊ ನೋಡೋಣ, ಅಟ್ಲೀಸ್ಟ್ ಅಧಿಕಾರ ಸ್ವೀಕಾರದ ನಂತರ, ಪ್ರಮಾಣ ವಚನದ ನಂತರ, ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆದ್ರೂ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಹಿಂಸಾಚಾರವನ್ನ ಹತೋಟಿಗೆ ತರ್ತಾರ ಅಥವಾ ಇದನ್ನ ಬೇರೆ ರೀತಿ ನೋಡ್ತಾರ ಗೊತ್ತಿಲ್ಲ. ವಿ ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.